ರಾತ್ರಿ ನಾನು ಜಾಸ್ತಿ ಬೂಸ್ಟ್ ಹಾಕೊಂಡು ಆಶುಗೂ ನನಗೂ ಕೊಟ್ಟು ಊಟ ಮಾಡಿದೆ. ಬೆಳಿಗ್ಗೆದು ಪಲಾವ್ ಸಾರಿ ಬೂಸ್ಟ್ನ ತಿಂದುಬಿಟ್ಟು ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಣಿ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ. ಫ್ರೆಂಡ್ಸ್, ಇವತ್ತು ನಾನು ನನ್ನ ಮಗಳು ಕೂಕು ಆದ ಒಂದು ಈ ಸಣ್ಣ ಸಣ್ಣ ಕ್ಯೂಟಿ ಪಾಪು ಇದೆಯಲ್ಲ, ಆ ಪಾಪು ಕರ್ಕೊಂಡು ನಾನು ಊರಿಗೆ ಹೋಗ್ತಾ ಇದ್ದೀನಿ. ಊರಿಗೆ ಬಂದು ಯಾವ್ದು ಹೇಳಿ, ನನ್ನ ಒಂದು ತವ್ರ ಮನೆಗೆ ಮೈಸೂರಿಗೆ ಹೋಗ್ತಾ ಇದ್ದೀನಿ. ಪಾನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಹೋಗ್ತಾ ಅಂತೇಳಿ. ಹಾಗೆಯೇ ಎಲ್ಲ ಒಂದು ಸಣ್ಣ ಸಣ್ಣ ವ್ಯೂ, ಸಣ್ಣ ಪುಟ್ಟ ಸ್ಪೆಷಲ್ ಆಗಿರೋದು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರೋಂಥ ವ್ಯೂ ಏನಾದರೂ ಸಿಗ್ತದೆ ಖಂಡಿತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಒನ್ಸ್ ಅಗೇನ್. ಹೇಗಿದೆ ನನ್ನ ಒಂದು ಬೇಬಿ? ನಾನು ನೋಡು. ಅಯ್ಯೋ ಅಲೋ, ಕತ್ಲು ಕಾಣ್ತಿದೆಯೇ ಬ್ಲಾಗರ್? ಬ್ಲಿಂಕ್ ಬ್ಲಿಂಕ್ ಆಗ್ತಾ ಇದೆ. ಏ ಬ್ಲಾಗರ್, ಕತ್ಲು ಕಾಣ್ತಿದೆ ಅಲ್ಲೋದಲ್ಲಿ. ಅದು ಆಗ್ತಾ ಇದೆ, ಹಂಗೆ ಏನು ಮಾಡೋದು? ಹತ್ರ ಬಾ. ಕ್ಯೂಟ್ ಪಾಪುವನ್ನ, ಬೇಬಿಯನ್ನ ತೋಚು. ಹಂಗಿದ್ದಾಳೆ ನೋಡಿ ಫ್ರೆಂಡ್ಸ್. ಏನಾನ ಒಂದು ಹೇಳಿದ್ರೆ ರೆಟ್ಟಿ ಕಿವಿ ಕೊಟ್ಟು ಕೇಳಿಸ್ಕೊಳ್ಳಲ್ಲ. ಆಮೇಲೆ ಯಾವುದೋ ಮ್ಯಾಟ್ರ್ ತಗೊಂಡು ಯಾವುದಕ್ಕೂ ಸಿಗಾಕ್ಬಿಟ್ಟು ಅಮ್ಮ ಇದೇ ನೀನು ಹೇಳಿದ್ದು ಓದು ಅಂತ ವಾದ ಮಾಡ್ತಾಳೆ ನೋಡಿ. ನಾನು ಕೂಕು ಒಂದೇ ಥರದ ಟಾಪ್ ಹಾಕೊಂಡಿದ್ದೀವಿ. ಯಾಕೆ ಅಂತಂದರೆ ನಾನು ಐ ವಿಲ್ ಗೋ ಟು ದ ಮೈಸೂರು, ನಾನು ಕೂಕು ಓಕೆನಾ. ಆಮೇಲೆ ಯಾಕೆ ಇದನ್ನು ಹಾಕ್ಕೊಂಡಿದ್ದೀವಿ ಅಂತಂದರೆ ಇದನ್ನು ಎಲ್ಲೂ ಹಾಕ್ಕೊಂಡು ಹೊರಗಡೆ ಹೋಗಿಲ್ಲ. ಹಂಗಾಗ್ಬಿಟ್ಟು ಇದು ಫಸ್ಟ್ ಟೈಮ್ ಹೊರಗಡೆ ಹಾಕ್ಕೊಂಡು ಹೋಗ್ತಾ ಇರೋಂಥದ್ದು. ಇದ್ರ ಮೇಲೆ ಏನಾದರೂ ಕೋಟ್ ಇದೆ ಚೆನ್ನಾಗಿರುತ್ತೆ ಅಲ್ವಾ ಈ ಒಂದು ಇದಕ್ಕೆ. ಹಾಗಾಗಿ ಕೋಟ್ ಇದೆ, ಇವಾಗ ಕೋಟ್ ತೊಗೊಂಡಿದ್ದೀವಲ್ಲ ಇದೆ, ಅದನ್ನು ಯಾವುದ್ರ ಮೇಲೆ ಬೇಕಾದರೂ ವೇರ್ ಮಾಡ್ಬೋದು. ಹಾಗಾಗಿ ವೇರ್ ಮಾಡ್ತಾಯಿದ್ದೀನಿ. ಅಂಥದಕ್ಕೆ ಆ ಒಂದು ಟಾಪ್ಗಳು ಸೂಟ್ ಜರ್ಕಿ ಥರದ್ದು ಸೂಟ್ ಆಗೋದು. ಜರ್ಕಿ ಅಲ್ಲ ಅದು, ಕುಕ್ಕುಮರಿ. ಎಸ್ಟೇಟ್ ಮಾಡಿಲ್ಲ, ನಾನು ಎಸ್ಟೇಟ್ ಮಾಡ್ಕೊಂಡಿನಿ. ಇವಾಗ ಚಿಪ್ಪಿಸ್ಕೊಂಡು ಹೌದು, ಮೂಲೆ ಕುಂತೈತೆ ಮುದ್ರ ಕಡು ಹಿಂಗೆ ಅನ್ಕೊಂತೀನಿ ನಾನು. ಆಶಾ ಹೆಂಗೆ ಕುಂತ ಗೊತ್ತಾ? ಮುಂದಕ್ಕೆ ಗೊತ್ತಿಲ್ಲ, ಮರ್ತೋಗಿದೆ. ಹೋಗೋ ಟೈಮ್ ಆಯ್ತು. ಇವಾಗ ಎಸ್ಟೇಟ್ ಮಾಡಿಬಿಟ್ಟು ಹೋಗೋದು ಡ್ರರ್ ಅಂತ ಬಸ್ಸಿಗೆ ಕೂತ್ಕೊಂಡು ಹೋಗ್ತೀವಿ. ಕಾರಲ್ಲಿ ಹೋಗಲ್ಲ, ಕಾರಲ್ಲಿ ಹಿಂಗೆ ಹೋಗಲ್ಲ, ಬಸ್ಸಲ್ಲಿ ಕೂತ್ಕೊಂಡು ಬಸ್ಸಲ್ಲಿ ಹಿಂಗೆಲ್ಲ ಬಸ್ಸಲ್ಲಿ ಹೋಗೋದು, ಕೂತ್ಕೊಂಡು ಹೋಗೋದು ಹಿಂಗೆ ಹಿಂಗೆ. ಬಾಯ್. ಅಷ್ಟೇನೆ. ನಾನು ಎಷ್ಟು ರೇಟಿಂಗ್ ಮಾಡಿಸ್ಬೇಕು ಅನ್ಕೊತೀನಿ, ಶುಂಠಿ ಹಾಕ್ತೀನಿ. ನಾನು ಅನ್ಕೊಂಡು ಸುಮ್ಮನೆ ಕೆಲಸ ಜಾಸ್ತಿ ಅಭ್ಯಾಸ. ಹೋಗೋರಿ ನನ್ನನ್ನು ಗೊಂಬೆ ತೋರಿಸ್ದಂಗೆ ತೋರಿಸ್ತಿರ್ತೀನಿ ಫೋನ. ನೀನು ನನ್ನನ್ನು ಸಣ್ಣ ಮಗು ತೋರಿಸ್ತೀನಿ ಹಿಂಗೆಲ್ಲ ಮಾಡಿ ತೋರಿಸ್ತಿದ್ದೆ. ಇದು ಯಾವ ಒಂದು ಸಾಂಗಲ್ಲಿ ಐತೆ ಅಂತ ಹೇಳ್ರಿ. ಇದು ಅದೇ ಯಾವ್ದ ಹಿಂಗೆ ಪಾಪ್ಯುಲರ್ ಸಾಂಗ್ ಅದು. ಓ ಅಂಟವಾ ಮಾವ, ಓ ಅಂಟವಾ ಮಾವ. ಅಯ್ಯೋ ಹಿಂಗಾಡ್ರೆ ಎಷ್ಟು ಸ್ಟಾರ್ಟ್ ಮಾಡೋಕ್ಕಾಗ್ತದೆ ನೋಡಿ. ಹೆಂಗಾಡತ್ತಿ ನಾನು ಸೇರು ಅಂದ್ರೆ ಸವಾಲು ಸೇರು ಅಂತ. ಹಂಗೇನಿಲ್ಲಪ್ಪ. ಇವಳು ಜಾಸ್ತಿ ಲ್ಯಾಗ್ ಮಾಡ್ತಾಳೆ ಫ್ರೆಂಡ್ಸ್. ಭಾರಿ ಇದೆಯಾ ಮತ್ತೆ ಕ್ಯಾಮ್ರಾಮನ್ ಹಿಂಗೆ ಹೇಳ್ರಿ, ಎಷ್ಟೇ ಕ್ಯಾಮ್ರಾ ಹಿಡಿತಾರ ಅನ್ಕೊಂಡಿದೀಯಾ? ಯಾವಾಗಲೂ ಪೆನ್ಸಿಲ್ ಎರಿತಾ ಇರಬೇಕು. ಎರಿ ಅಂತ. ಅದನ್ನ ಹೆಂಗೆ ಕೊಟ್ನೇಶ? ನನಗೆ ಈ ಒಂದು ಲಿಪ್ಟಿಕ್ಕು ತುಂಬ ಇಷ್ಟ ಆಯ್ತು. ಯಾಕಂದರೆ ಲಿಪ್ಟಿಕ್ಕ ಲಿಪ್ ಮೇಲೆ ಹಾಕಿದ್ರು ಕೂಡ ಗೊತ್ತೇ ಆಗಲ್ಲ. ಸ್ಕಿನ್ನಿಗೆ ರಿಲೇಟೆಡ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸ್ಕಿನ್ ಕಲರ್, ಬೇಬಿ ಸ್ಕಿನ್ ಕಲರ್ ಇರುತ್ತೆ. ಅದಕ್ಕೋಸ್ಕರ ಲಿಕ್ವಿಡ್ ಥರ ಇರೋ ಚೆನ್ನಾಗಿರೋದನ್ನು ಅಲ್ಲ. ನಂಗೆ ಇದಿಷ್ಟಪ್ಪ ಲಿಕ್ವಿಡಿಂದ, ಇದು ಚೆನ್ನಾಗಿದೆ. ಮತ್ತು ಡ್ರೆಸ್ ಹಾಕಿದಾಗ ಈ ಥರ ಪಿಂಕ್ ಕಲರ್ದು ಲೈಟ್ ಸ್ಕಿನ್ ಕಲರ್ದು ಹಾಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ. ತುಂಬ ಸ್ಟ್ಯಾಂಡರ್ಡ್ ಆಗಿ ಕಾಣುತ್ತೆ, ತುಂಬ ಚೆನ್ನಾಗಿರುತ್ತೆ. ಏನಾಯ್ತು? ಮುರಿದೋಯ್ತು,
ಅದು ಮುರಿದು ಹೋಯ್ತು. ಒಂದು ಕೆಲಸ ಮಾಡ್ತೀಯಾ, ಅದನ್ನು ಕೈಗೆ ಹಿಂಗೆ ಅನ್ಕೊಂಬಿಟ್ಟು ಹಿಂಗೆ ಪುಡಿ ಪುಡಿ ಮಾಡ್ಕ, ಲಿಕ್ವಿಡ್ ಅದು ಇದಾಗುತ್ತೆ, ತಗೊಂಡು ಹಂಗೆ ಹಿಂಗೆ ಪೇಸ್ಟ್ ಮಾಡ್ಕೊ. ನಾನು ಹಿಂಗೆ ಮಾಡ್ಕೊಂಡೆ ಇವಾಗ ಹಂಗೆ ಅದಂದೆ ಸರಿಯು ಹಂಗೆ ಹಚ್ಕ ಅಂತ ಹೇಳಿದ್ದು ನಾನು. ನೀಟಾಗಿ ಕಾಣುತ್ತೆ. ಇಟ್ಸ್ ಓಕೆ, ಐ ವಿಲ್ ಮ್ಯಾನೇಜ್, ಐ ಕ್ಯಾನ್ ಮ್ಯಾನೇಜ್. ನೋಡ್ದಾಗೆ ಇರುತ್ತೆ, ವಾಟರ್ ಕ್ಯಾನಾಗ ಇರುತ್ತೆ. ಯಾವುದಕ್ಕೆ ಆಗಲಿ ಅದು ಶೇಪ್ ತಗೊಳುತ್ತೆ. ಹಂಗೆ ಎಲ್ಲರೂ ಅಡ್ಜಸ್ಟ್ ಆಗ್ಬಿಡುತ್ತದೆ. ಹಂಗಿರ್ಬೇಕು ಮನುಷ್ಯ. ನಾನು ಅಷ್ಟೇ, ನಾನು ಪಾದರಸ ಥರ ಇದ್ದೀನಿ. ನಮ್ಮ ಆಶಾ ಪಾದರಸ ಥರ ಇದ್ದಾಳಂತೆ. ಅದಕ್ಕೆ ಹೇಳ್ತಿದ್ಲಮ್ಮ ಪಾದರಸ ಥರ ಇರ್ಬೇಕಮ್ಮ ಅಂತ ಹೇಳ್ತಾ ಇಲ್ಲದಕ್ಕೆ ನಾನು ಹೌದಮ್ಮ ಅಂದರೆ ಬಟ್ಟೆ ಇಟ್ಕೊಂಬಲ್ವಾ? ಓಕೆ, ನಾನು ನೋಡಿ ಬಟ್ಟೆ ಇಟ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಹೆಂಗೆ ಹೇಳಿ ನಂಗೆ ಅವಮಾನ ಮಾಡ್ತಾಳೆ. ಅಮ್ಮ ಅದೋಳು ಬಟ್ಟೆ ಇಟ್ಕೊಂತಿಲ್ಲ ಅಂತ ಅವಮಾನ ಅಲ್ಲ. ಯಾವೊಂದು ಬಟ್ಟೆಗೆ ಯಾವೊಂದು ಬಟ್ಟೆ ಹಾಕೋಬೇಕು ಯಾವೊಂದು ಬಟ್ಟೆಗೆ ಯಾವೊಂದು ಮೇಕಪ್ ಮಾಡ್ಕೋಬೇಕು, ಯಾವ ಥರ ಟ್ರೆಡಿಷನಲ್ ಇರಬೇಕು, ಹಾಗೆ ಹಿಂಗೆ ಇರಬೇಕು ಅನ್ನೋದನ್ನು ನಾವು ಕಲ್ತ್ಕೋಬೇಕು. ಈ ಒಂದು ಡ್ರೆಸ್ಸಿಗೆ ನೀವು ನೋಡಿ, ಈ ಒಂದು ಡ್ರೆಸ್ಸಿಗೆ ನಾವೆಲ್ಲಾದರೂ ಬಟ್ಟೆ ಇಟ್ಕೊಳ್ಳೋಕೆ ಆಗುತ್ತಾ ಫ್ರೆಂಡ್ಸ್? ಹೇಳಿ ಫ್ರೆಂಡ್ಸ್. ನಾನು ಡೈಲಿ ಬಟ್ಟೆ ಇಟ್ಕೊಳ್ಳಲ್ವಾ, ಪೂಜೆ ಮಾಡ್ಬೇಕಾದ್ರೆ ಇಟ್ಕೋತೀನಿ. ಹೇಗಿದೆ ನನ್ನ ಡ್ರೆಸ್ ಅಂತ ಕಾಮೆಂಟಲ್ಲಿ ತಿಳಿಸಿ ಅಲ್ಲ. ಚೆನ್ನಾಗಿದೆ, ಸೂಪರ್. 1 ಗಂಟೆ ಮಕ್ಕ ತೋರಿಸ್ತಾಳೆ ಒಂದು ಕ್ಯಾಮ್ರಾ ಮುಂದೆ ಸುಮ್ಮನೆ. ಟೈಮ್ ಆಯ್ತಾಳೆ. ಅಮ್ಮ ಅಮ್ಮ ಅಮ್ಮ, ನನ್ನ ಫ್ರೆಂಡ್ಸ್ ಎಲ್ಲರೂ ನನಗೆ ಕಂಡ್ರೆ ಇಷ್ಟ ಇಲ್ಲ ಅಂತಾರೆ. ಕಾಣ್ತಿಲ್ಲ ನಾನು. ತಗೋ ಈಗ ಕಾಣ್ತಿದ್ದೀನಿ, ಕಾಣ್ತಿಲ್ಲ. ನಾನು ಕಾಣ್ತಾ ಇದ್ದೀನಿ. ಬೆಳಿಗ್ಗೆದ್ದು ಹಾಲಿರಲಿಲ್ಲ ಅಂದರೆ ನಾನೇ ಬೆಳಿಗ್ಗೆ ಹಾಲು ಉಳಿಸ್ಲಿಲ್ಲ. ರಾತ್ರಿ ನಾನು ಜಾಸ್ತಿ ಬೂಸ್ಟ್ ಹಾಕೊಂಡು ಆಶುಗನಿಗೂ ಕೊಟ್ಟು ಊಟ ಮಾಡಿದೆ. ಬೆಳಿಗ್ಗೆದ್ದು ಪಲಾವ್ ಸಾರಿ, ಬೂಸ್ಟ್ನ ತಿಂದುಬಿಟ್ಟು ಬೂಸ್ಟ್ನ ನಿಜ ಸ್ಪೂನ್ ಕೈಯಲ್ಲಿ ಹಾಕೊಂಡು ಬೂಸ್ಟ್ನ ತಿಂತಾ ಇರ್ತೀನಿ ಅವಾಗವಾಗ. ಅದನ್ನ ಅದೇ ಥರ ಫ್ಲೋರ್ಗೆ ಹೇಳ್ಬಿಟ್ಟೆ, ಅದೇನು ತಪ್ಪಲ್ಲ. ಬೂಸ್ಟ್ ನಾವು ಕೈಯೆಲ್ಲ ಹಾಕೊಂಡು ತಿಂತೀವಲ್ವ, ಬೂಸ್ಟ್ ಒಂದ್ಸಲ ಓಡಾಡ್ಕೊಂಡು ತಿಂತೀವಿ. ಓಕೆನಾ, ಚೆನ್ನಾಗಿರುತ್ತೆ ಬರೀ ಬೂಸ್ಟೇ ತಿನ್ನೋದಕ್ಕೆ. ಹಾಲು ಜಾಸ್ತಿ ರಾತ್ರಿ ಬೂಸ್ಟಿಗೆ ಹಾಕಿ ಕೊಟ್ಬಿಟ್ಟೆ ಇವಳಿಗೂ. ಹಾಲಿಗೆ ಬೂಸ್ಟ್ ಹಾಕಿ ಕೊಟ್ಟೆ, ಇವಳು ಕನ್ಫ್ಯೂಸ್ ಮಾಡಿದಳು. ಆಮೇಲೆ ಪಲಾವ್ ಇತ್ತು, ಅದನ್ನ ಊಟ ಮಾಡಿದೆ. ಅಂದರೆ ಹಂಗೆ ತಿಂದೆ, ಪಲಾವ್ ತಿಂದೆ. ಇವಳು ಎಷ್ಟು ತಲೆ ಕೆಡಿಸ್ತಾ ಇದ್ದಾಳೆ, ಕೋತಿ ಥರ ಆಡ್ತಿದ್ದಾಳೆ, ಕೋತಿ ಥರ. ಆಯಿತಾ ಫ್ರೆಂಡ್ಸ್, ಬೆಳಿಗ್ಗೆದು ಪಲಾವ್ ಇತ್ತು ನೆನ್ನೆದು, ಅದನ್ನು ತಿಂದ್ವಿ ಇಬ್ಬರು ಬಿಸಿ ಮಾಡ್ಕೊಂಡು. ಹಾಗೆ ಬೂಸ್ಟ್ ಕುಡಿದ್ವಿ. ಬೂಸ್ಟ್ ಕುಡಿದ್ವಿ ಆಯಿತಾ. ಬೂಸ್ಟ್ ಕುಡಿದ ನಂತರ ಹಾಲನ್ನ ಮಿಕ್ಕಿಸ್ಲಿಲ್ಲ. ಯಾಕೆ ಅಂದರೆ ಹಾಲು ಬೂಸ್ಟ್ ಕುಡಿದ್ಮೇಲೆ ಇನ್ನೇ ಬೆಳಿಗ್ಗೆಗೆ ಹಾಲು ಮತ್ತೆ ಬೇಕು ಅಂತ ಯಾಕೆ ಅನಿಸ್ಲಿಲ್ಲ ಅಂದರೆ, ನಾನು ಈ ಪ್ಲ್ಯಾನಲ್ಲಿದೆ, ಊರಿಗೆ ಹೋಗೋ ಪ್ಲ್ಯಾನಲ್ಲಿ. ಹಾಗಾಗಿ ಅಂದವೇ ನಾನು ಬೂಸ್ಟ್ನ ಕುಡಿಲಿಕ್ಕೆ ಹಾಲನ್ನ ಉಳಿಸ್ಲಿಕ್ಕೆ ಹೋಗಲಿಲ್ಲ, ಊಟ ತಿಂದೆ. ಓಕೆನಾ, ಇಟ್ಕೊಂಡಿದ್ದೀನಿ. ಸಿ ಹೌ ಇಸ್ ಇಟ್, ಯೆಲ್ಲೋ ಕಲರ್ ಐ ವೇರಿಂಗ್ ಇಯರಿಂಗ್. ಹಾಗೆ ಹೋಗ್ತಾ ಇದ್ದೀವಿ. ಕಣ್ಣಿಗೆ ಹಚ್ಕೊಬೋದಲ್ಲಿ? ಹಾಂ, ಹಚ್ಕೋಬೇಕು, ಚೆನ್ನಾಗೈತೆ. ನಾನೊಂದು ಔಟ್ಫಿಟ್ಟಿಂಗ್ ಹೇಗಿದೆ ತೋರಿಸ್ತೀನಿ ರೀ. ಹಾಗೆ ಹೋಗಿ ಬೆಳಿಗ್ಗೆ ಸಣ್ಣ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ, ಅದನ್ನು ಹಾಕ್ತೀನಿ. ಹೋಗಿ ನೋಡ್ಕೊಂಬನ್ನಿ. ಓಕೆನಾ, ಬಾಯ್. See how is it my dress? ಚೆನ್ನಾಗಿದೆಯಾ? ಇದು ಲಾಸ್ಟ್ ಟೈಮ್ ಕುಕ್ಕು ವೇರ್ ಮಾಡಿದ್ಲು. ಈ ಒಂದು ಕ್ಲಾತ್ ನಾನು ವೇರ್ ಮಾಡಿದ್ದೀನಿ. ಟನ್ 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 ಟನಕ ಟನ್ ಟನ್. Let's go.
ಹಾಂ ಆರಿಸ್ಕೊಂಡು ಕುಡಿಬೋದು. ಆಮೇಲೆ ಸುಂಚಿನಿ ನಾನೇ ಮಾಡಿದಲ್ಲ ಮಾಡಿಲ್ಲ ಮಾಡಿದ್ರೆ ರೆಕಾರ್ಡ್ ಆಗ್ತದೆ. ಕುಕ್ಕುಂಬರಿ ಕಿವಿ ತೋರಿ ಎಷ್ಟು ಚಂದ ಕಟ್ಟಬಾಯ್ತು. ನಂದು ಚೆನ್ನಾಗಿದೆ. ಎಲ್ಲೋ ಕಲರ್. ನಾನು ಕಾಲೇಜಿಗೆ ಹೋಗ್ಬೇಕಾದ್ರೆ ಜಾಸ್ತಿ ಇದೆ ಒಲೆಗೆ ಹಾಕೊಂಡು ಹೋಗ್ತಾ ನಾನು ಕಾಲೇಜ್ ಹೋಗ್ದಾಗಿಂದನೂ ಈ ಓಲೆ ಐತೆ ನೋಡಿ ಹೆಂಗೆ ನಾನು ಇಟ್ಕೊಂಡಿದ್ದೀನಿ. ಕಾಯ್ಕೋಗಲ್ಲ ನಮಗೆ ಹುಷಾರಿಲ್ಲ ಅಂದರೆ ಸುಸ್ತು ಜಾಸ್ತಿ. ಇವಳು ಕಾಯ್ಕೊಂಡ್ಬಿಟ್ರೆ ಬೇರೆ ಮೇಲ್ಗಂಡು ಇಟ್ಬಿಡ್ತೀನಿ ಸುಸ್ತಾಗಿ ತಿಂಡೆ ಅವ್ಳ ಪಾಲಿಲ್ಲ ಐತೆ ನೋಡಿ ಅವ್ಳ ಪಾಲಿ ಟಮಾಟ ನಾನು ತಿಂದೆ. ಬೆಕ್ಕಿಗೆ ಮಕ್ಕ ತೋರಿಸ್ತದೆ ಸ್ಟ್ಯಾಚು ನೋಡಿ ಆಂಜನೇಯ ಸ್ಟ್ಯಾಚು. ಸಕ್ಕತ್ತಾಗವಳೆ ಸುಮ್ಮನೆ ನಗ್ತಾಳೆ ಕದ್ದು ನೋಡ್ತಾಳೆ ಬಿದ್ದೆ ಬೀಳ್ತಾಳೆ ಸಕ್ಕರೆ ನನ್ನ ಬೊಮ್ಮೆ ಯಾವ ಊರಪ್ಪ ಅಂದರೆ ಯಾವ ಊರು ಅಂತ ನಂಗೆ ಗೊತ್ತಿಲ್ಲ. ಯಾವ ಊರು ಅಂತಂದರೆ ಊರು ನಾಡಲ್ಲ ಊರು ನಾಡು ಊರು ಸೀನಾ ನಾಡು ನೋಡಿ ನಾಡು ಅಂದರೆ ಊರು ಅಂತ ಹೇಳಿದ್ರು ನಾಡಲ್ಲ. ನಾವೇ ಕಾಡು ತಂದು ನೋಡುವಾಗ ಹೋಗುವಾಗ ಸಕ್ಕತ್ತಾಗಿ ಹೋಗ್ಬಿಟ್ಟು ನಾವೇ ಹೇಳಲ್ಲ ಇಷ್ಟ ಆಗುತ್ತೆ. ನಾನೇನಾದರೂ ಹೋಗುವಾಗ ಒಳ್ಳೆ ವೀವಿತ್ತು ಅಂದರೆ ಚೆನ್ನಾಗಿ ನೋಡ್ತಕ್ಕಂಥ ಅವ್ರು ತಕ್ಷಣ ನಾ ಸಡನ್ನ ನೋಡಿದ್ದೀನಿ ಹುಷಾರಾಯ್ತು ನೀವು ಹುಡುಗಿ ನೋಡೋದಿಲ್ಲ ಇಲ್ಲ ಹೋಗ್ಬಿಟ್ಟಿರ್ತಾವ ಏನು ಕತೆ ಕಾರಿಲ್ಲ ಅದ್ರ ಮೇಲೆ ನೀರುಂಡ ಕಟ್ಬಾರ್ಲಿ ಎಷ್ಟು ಕೋರ್ಸ್ ಕೊಡ್ತಿದ್ರೆ ಮೊಬೈಲ್ ಮಕ್ಕಳೇ ನೋಡ್ಕೊಂತ ಅಡ್ಮಿಸ್ಬಿಡ್ತಾಳೆ ಅವಳಿಗೆ ಅವಳೇ ನ್ಯಾಯ ಮಾತಾಡಲ್ಲ ಬರೀ
ಕಾಫಿಗೆಲ್ಲ ನೀವೇನಾದ್ರೂ ಸ್ಪೆಷಲ್ ಅಡಿಗೆ ಮಾಡಿದೀವಿ ಬಾ 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 ಅಲ್ಲಿ ಬಚ್ಚಿಸ್ಕೊಂಡ್ರೆ ಕಾಣಲ್ಲ ಅಂತ ನೀವು ಹೆಂಗ್ ಬಂದು ಮೈಂಡಿಗೆ ಅಂತ. ಕೈಲಿರೋ ಥ್ಯಾಂಕ್ ಯು. ಇವತ್ತು ನಾವು ಎಲ್ಲ ಗುಡ್ನೆಸ್ ನಿಜವಾಗ್ಲೂ ಬಸ್ಸಲ್ಲಾದ್ರೂ ಕಣ್ಣಿಡಿತಾ ಇದ್ದಾರೆ. ಬಸ್ಸಲ್ಲಾದ್ರೂ ಕೂಡ ನೀವು ರೀಲ್ಸ್ ಮಾಡ್ತೀರಲ್ವಾ, ನೀವು ಎಷ್ಟು ಚೆನ್ನಾಗಿ ಆಡ್ತೀರಾ ರೀಲ್ಸು ಅಂತೇಳಿ ಭಗವಂತರಾಗ ತುಂಬ ಥ್ಯಾಂಕ್ ಯು ನಿಮಗೆ. ನನ್ನ ಒಂದು ರೀಲ್ಸು, ನನ್ನ ಮಗಳ ರೀಲ್ಸ್ನ ತುಂಬ ಇಷ್ಟಪಟ್ಟು ನೀವು ಅಷ್ಟೊಂದು ಇಷ್ಟಪಡ್ತಾ ಇರೋಕ್ಕೆ ತುಂಬಾ ಥ್ಯಾಂಕ್ ಯು. ಎಲ್ಲರೂ ಕೂಡ ಯಾರಾದರೂ ಒಬ್ಬರು ಸಿಗ್ತಾ ಇದ್ದಾರೆ, ಅಷ್ಟೊಂದು ರೀಚ್ ಆಗ್ತಾ ಇರೋದಕ್ಕೆ ತುಂಬಾ ಧನ್ಯವಾದಗಳು. ಆ ಒಂದು ಖುಷಿಗೆ ನಿಮ್ಮ ಕೂಗು ಇವತ್ತು ಏನು ಮಾಡಿದ್ದೀನಿ ಗೊತ್ತಾ ಅಡುಗೆ? ನ್ಯೂ ಡ್ರೆಸ್ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿದ್ವಿ, ಒಂದು ರೀಲ್ಸ್ ಮಾಡೋಕ್ಕಾಗಲ್ಲ. ಇವತ್ತು ಫ್ಯಾಷನ್ ಡ್ರೆಸ್ ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಒಂದು ಬ್ಲಾಗ್ ಮಾಡ್ಕೊಂಡು ಸಿಂಪಲ್ ಆಗಿ ಬ್ಲಾಗ್ ಮಾಡಿದ್ವಿ, ನೆಕ್ಸ್ಟ್ ಆ ಒಂದು ಬಟ್ಟೆಲಿ ನಾನು ಖಂಡಿತ ರೀಲ್ ಮಾಡಿ ಹಾಕ್ತೀನಿ ಅಲ್ಲ, ಸಕ್ಕತ್ತಾಗಿತ್ತು. ಒಂದು ಒಳ್ಳೆ ಡ್ಯಾನ್ಸ್ ಮುಖಾಂತರ ಆ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ನನ್ನ ಮಗಳು ಪ್ರತ್ಯಕ್ಷ ಆಗ್ಬಿಡ್ತೀನಿ. ಹೆಂಗೆ ಓಕೆನಾ? ನಮ್ಮ ಕೂಗುಗೆ ತುಂಬ ದಿನ ಆಗೋದು. ಯಾಕೆಂದ್ರೆ ಹಿಂಗೆ ಬ್ಯಾಕ್ ಟು ಬ್ಯಾಕ್ ಚಿಕನ್ ಬಿರಿಯಾನಿ ತಿಂದು ಸಾಕಾಗೋಗಿ ಇವತ್ತು ಚಿಕನ್ ಬಿರಿಯಾನಿ ಮಾಡಿದ್ದೀನಿ. ನಮ್ಮ ಆಶೆ ಹೇಳ್ತಾ ಗೊತ್ತಾ, ಚಿಕನ್ ಹಾಕ್ಬಿಡಿ, ಎಣ್ಣೆ ಹಾಕ್ಬಿಟ್ಟು, ಚಿಕನ್ ಹಾಕ್ಬಿಟ್ಟು, ಉಪ್ಪು ಹಾಕ್ಬಿಟ್ಟು, ಖಾರ ಪುಡಿ ಹಾಕ್ಬಿಟ್ಟು ಕೊಟ್ಬಿಡ ಚೆನ್ನಾಗಿರುತ್ತೆ. ತುಂಬ ದಿನ ಆಗಿತ್ತಲ್ಲ, ಭಾಳ ಮೊನ್ನೆ ಒಂದು 1 ಮಂತ್ ಬ್ಯಾಕ್ ಏನೋ ಮಾಡಿದ್ದೆ. ಏನು ಅಂತಂದರೆ ಚಿಕನ್ ಮಾಡಿದ್ದೆ. ಸಾರಿ ಅಪ್ಪ, ರೇಷನ್ ತಂದು ಹಿಂಗೆ ಇಟ್ಬಿಟ್ಟಿದ್ದೀನಿ, ನನ್ನ ಜೋಡಿಸ್ಬೇಕು. ರೇಷನ್ ಯಾವತ್ತು ಕಾಲ ಬಂದು ನಮಸ್ಕಾರ ಹಾಕ್ಬೇಕು. ಓಕೆ, ಮೊನ್ನೆ ಮಾಡಿದ್ದೆ, ತಿಂದಿದ್ದೆ ಇಷ್ಟು ಅಲ್ವಾ ಆಶಾ? ತಿಂದಿದ್ದೆ ಇಷ್ಟು, ಹೊರಗಡೆ ಪಾಸ ತಗೊಂಡು ತಿಂದಿದ್ದು ನೆನಪೇ ಇಲ್ಲ ನನಗೆ. ತಿಂದಿದ್ದೆ ಇಷ್ಟು, ನಾವು ತಿಂದು ಜ್ಞಾಪಕನೇ ಹಂಗಾಗ್ಬಿಟ್ಟು ಇವತ್ತು ನಂಗೆ ಒಂದು ಡಾಕ್ಟರ್ ಅದನ್ನೇ ಮಾಡ್ತಿದ್ರೆ ಚೆನ್ನಾಗಿರಲ್ಲ. ಒಂದ್ಸಲ ತುಂಬ ಆಸೆಯಿಂದ ಚೆನ್ನಾಗೆಲ್ಲ ಓಜನ ಹಾಕಿ ಮಾಡಿರೋದ್ರಿಂದ ಇದು ತುಂಬ ಟೇಸ್ಟಿಫುಲ್ ಆಗಿರ್ಬೋದು ಅಂತ ಐ ಥಿಂಕ್ ಅನಿಸ್ತಾ ಇದೆ ನನಗೆ. ಫ್ರೆಂಡ್ಸ್ ಗೊತ್ತಾ ಏನು ಮಾಡಿದ್ದೀನಿ? ಬಿರಿಯಾನಿ ಮಾಡಿದ್ದೀನಿ ನಮ್ಮ ಕೂಕಿಗೆ. ಬನ್ನಿ ನಿಮಗೂ ಶೇರ್ ತೋರಿಸ್ತೀನಿ ಏನು ಅಂತ. ಬಿಸಿ ಇಟ್ಟಿದೆ, ಬಿಸಿ ಹಾಗಿದೆ. ಅದನ್ನು ತಟ್ಟೆಗೆ ಹಾಕ್ಕೊಂಡು ಊಟ ಮಾಡೋಂಥದ್ದು. ಬಿರಿಯಾನಿ ನೀವೆಲ್ಲ ಹೆಂಗೆ ಮಾಡ್ತೀರಲ್ಲ ಹಂಗೆ ಮಾಡಿದ್ದೀನಿ. ಆಬ್ವಿಯಸ್ಲಿ ಇನ್ನೇನು ಅದನ್ನೇ ಶೇರ್ ಮಾಡಲ್ಲ. ಇವತ್ತಿನ ವಿಡಿಯೋ ಎಂಡ್ ಮಾಡಿಲ್ಲ ಅಲ್ವಾ? ನಾನು ಬೆಳಿಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ನ? ಸ್ಟಾರ್ಟ್ ಮಾಡಿಲ್ಲ, ಹಂಗೇನಾ ನೆನ್ನೆ ಹೋಗ್ಬೇಕಾದ್ರೆ ವ್ಲಾಗ್ ಸ್ಟಾರ್ಟ್ ಮಾಡಿದ ಅನ್ಸತ್ತಲ್ವಾ? ಮಾಡಿದೆ ಅದನ್ನೇ ಕಂಟಿನ್ಯೂ ಮಾಡ್ಬಿಡು, ಈಗ ಎಂಡ್ ಮಾಡ್ಬಿಡು. ಇವತ್ತಿನ ವಿಡಿಯೋ ಇಷ್ಟನೇ. ಹೇಗನ್ನಿಸ್ತು ಈ ವಿಡಿಯೋ ಅಂತ? ಈ ವ್ಲಾಗ್ ಅಂತ ಸಿಂಪಲ್ ಅದ ವ್ಲಾಗ್. ನಾನು ಎಲ್ಲಿ ಹೋಗ್ತೀನಿ, ಏನು ಮಾಡ್ತೀನಿ, ಏನೇನ ಚಿಕ್ಕ ಪುಟ್ಟ ವ್ಯೂ, ನನಗೆ ತುಂಬ ಇಷ್ಟ ಆಗೋಂಥ ವ್ಯೂ ಸಿಕ್ತು, ಇಷ್ಟ ಆಗೋಂಥ ತಿಂಡಿ ಸಿಕ್ತು. ನಾನು ಏನು ತಿಂದೆ ಅಂತ ಚಿಕ್ಕ ಪುಟ್ಟದಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾ, ಈ ವ್ಲಾಗ್ ಹೇಗಿತ್ತು ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿದ್ರೆ ನಮ್ಮ ಹತ್ರ ಮರಿಬೇಡಿ. ಎಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಪ್ಲೀಸ್ ವ್ಯೂಸ್ ಕೊಡಿ ಪ್ಲೀಸ್. ಐ ಲವ್ ಯು ಸೋ ಮಚ್ ಆಲ್ ದ ವ್ಯೂವರ್ಸ್ ಅಂತ ಹೇಳ್ತಾ, ಪ್ಲೀಸ್ ಚೆನ್ನಾಗಿ ವ್ಯೂಸ್ ಕೊಡಿ, ನಾನು ಚೆನ್ನಾಗಿ ವೀಡಿಯೋ ಮಾಡಾಕ್ತೀನಿ ಅಂತ ಹೇಳ್ತಾ, ನನಗೆ ವಿಡಿಯೋ ಮಾಡೋದಕ್ಕೆ ಹುಚ್ಚು ಅಂತ ಹೇಳ್ತಾ ಈ ವ್ಲಾಗ್ನ ಈಗ ಹೆಂಗೆ ಮಾಡ್ತಿದ್ದೀನಿ, ಈ ವ್ಲಾಗ್ ಇಲ್ಲಿಗೆ ಹೆಂಗೆ ಮಾಡ್ತಾ ಇದ್ದೀನಿ. ಟೇಕ್ ಕೇರ್, ಬೈ, ಲವ್ ಯು ಆಲ್.